ಕೊನೆಗೆ ಏನಾಯಿತು ಅಂದರೆ ನಾನು ಕಣ್ಬಿಟ್ಟಾಗ ಮತ್ತೆ ಆ ಕಾಡಿನಲ್ಲಿದ್ದೆ. ಆ ಕಲ್ಲುಗಳ ವಿಚಿತ್ರ ಪ್ರಪಂಚ ಸಂಪೂರ್ಣವಾಗಿ ಮಾಯವಾಗಿತ್ತು. ನಾನು ಓಡಿ ಬಂದೆ, ನನ್ನ ಕಾರ್ ಹತ್ತಿರ ಬಿದ್ದೆ, ಪ್ರಜ್ಞೆ ತಪ್ಪಿದೆ. ವಾಪಸ್ ಬೆಂಗಳೂರು ಬಂದೆ. ಡೆಸ್ಕ್ ಮೇಲೆ ಆ ಕ್ಯಾಮ್ರಾ ಚೆಕ್ ಮಾಡಿದೆ. ನಾನು ತೆಗೆದ ಆಕಾಶದ ಕಣ್ಣಿನ ಫೋಟೋಗಳು ಬರೀ ಕಪ್ಪಾಗಿದ್ದವು. ಏನೂ ಇರಲಿಲ್ಲ, ಬರೀ ಕತ್ತಲೆ ಮಾತ್ರ. ಅನನ್ಯಳ ತಂದೆಗೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗುತ್ತಿಲ್ಲ. ಆದರೆ ನನ್ನ ಕತೆ ಇಲ್ಲಿಗೆ ಮುಗ್ದಿಲ್ಲ. ನಾನು ಆ ಶಾಪಗ್ರಸ್ತ ಜಾಗದಿಂದ ವಾಪಸ್ ಬಂದೆ. ಆದರೆ ನನ್ನ ದೇಹ ಮಾತ್ರ ಬಂತು. ನನ್ನ ಆತ್ಮದ ಒಂದು ಭಾಗ ಅಲ್ಲೇ ಉಳಿದಿದೆ. ಈಗಲೂ ನನಗೆ ಒಳಗಡೆ ಒಂದು ವಿಚಿತ್ರವಾದ ಹಸಿವು ಕಾಡ್ತಿದೆ. ನಿನ್ನೆ ರಾತ್ರಿ ಬಾಲ್ಕನಿಯಲ್ಲಿ ಒಂಟಿಯಾಗಿ ನಿಂತಾಗ ಬೀಸುವ ಗಾಳಿಯಲ್ಲಿ ಅದೇ ನರಳುವ ಶಬ್ದ ಮತ್ತೆ ಕೇಳಿಸಿತು. ಆ ಕಲ್ಲುಗಳು ಇನ್ನೂ ನನ್ನನ್ನು ಕರೆಯುತ್ತಿವೆ, ದಾರಿ ಕಾಯುತ್ತಿವೆ. ಇಂತಹ ಕಥೆಗಳಿಗೆ ಫಾಲೋ ಮಾಡಿ, ಕಾಮೆಂಟ್ನಲ್ಲಿ ಹಾಕಿ. ನಿಮಗೂ ಇಂತಹ ಎಕ್ಸ್ಪೀರಿಯನ್ಸ್ ಆಗಿದೆಯಾ?